ನನಗೆ ಇಲ್ಲಿಯವರೆಗೂ ಆ ಪ್ರಶ್ನೆ ಇರಲಿಲ್ಲ. ಬಟ್ ಅಮ್ಮ ಮಾತಾಡಿದಾಗ ಒಂದು ಪ್ರಶ್ನೆ ನನಗೆ ರೇಸ್ ಆಯಿತು. ಅದನ್ನು ನಾನು ನಿಮ್ಮ ಹತ್ರ ಕೇಳಲಿಕ್ಕೆ ಇಷ್ಟಪಡ್ತೀನಿ. ಹಾವುಗಳಲ್ಲಿ ಎಷ್ಟೊಂದು ರೀತಿಯಾದಂಥ ಹಾವುಗಳಿದೆ, ಆದರೆ ಈ ನಾಗರ ಹಾವೇ ಯಾಕೆ ಶ್ರೇಷ್ಠ ಮತ್ತು ನಾಗರ ಹಾವಿಗೆ ಯಾಕಷ್ಟು ಪ್ರಾಧಾನ್ಯತೆಯನ್ನು ನೀಡಲಾಗುತ್ತೆ? ತುಂಬ ಒಳ್ಳೆಯ ಪ್ರಶ್ನೆ. ಜೀವಿಗಳಲ್ಲಿ ವರ್ಗೀಕರಣದ ಚಿಂತನೆಯನ್ನು ಶಾಸ್ತ್ರ ಹೇಳುತ್ತೆ. ಅಂದರೆ ವರ್ಗೀಕರಣ ಅಂತಂದರೆ ನಾವು ಸತ್ವ ರಜ ತಮೋ ಗುಣಗಳನ್ನು ಬೇರ್ಪಡಿಸುವಂಥದ್ದು, ಅಥವಾ ಒಂದು ರಾಶಿ ಭತ್ತ ಇದ್ದರೆ ಅದರಲ್ಲಿರುವ ಕಲ್ಲುಗಳನ್ನು ಹೆಕ್ಕುವಂಥದ್ದನ್ನು ಅದು ವರ್ಗೀಕರಣ ಮಾಡೋದು ಅಂತ ಗಣಿತದಲ್ಲಿ ಬರುವಂಥದ್ದು. ಅದನ್ನೇ ಜ್ಯೋತಿಷ್ಶಾಸ್ತ್ರವು ಹೇಳುವಂಥದ್ದು. ಗ್ರಹಗಳಲ್ಲಿ ನಮಗೆ ಒಳ್ಳೆಯ ಪಾಪಗ್ರಹಗಳು ಶುಭಗ್ರಹಗಳು ಅಂತ ನಾವು ಹೇಗೆ ಸರ್ಪನಿಗೆ ಅದೊಂದು ಜೀವಿ ಅತ್ಯಂತ ವಿಷಕಾರಿ ಜೀವಿ ಆದರೂ ಕೂಡ ಅದಕ್ಕೆ ದೇವತಾ ಒಂದು ಸಾನ್ನಿಧ್ಯದ ಒಂದು ಚಿಂತನೆ ಬರುವಲ್ಲಿ ನಾನು ಆಗಲೇ ನಿಮಗೆ ಫಸ್ಟ್ ಪಾರ್ಟಲ್ಲಿ ಮಾತಾಡುವಾಗಲೇ ಹೇಳಿದೆ, ಭಗವಂತನ ಅನುಗ್ರಹ ರಕ್ಷೆಯಿಂದ ಆತ ಒಂದು ದೇವತಾ ಸಾನ್ನಿಧ್ಯ ಅಂತ ಹೇಳುವಂತಹ ನಿರ್ಣಯವನ್ನು ತೆಗೆದುಕೊಂಡು ತನ್ಮೂಲಕವಾಗಿ ಆತ ಮತ್ತೆ ಅನುಗ್ರಹ ಮಾಡುವಂತಹ ಸಾಮರ್ಥ್ಯ. ಅಂದರೆ ಭಗವಂತನಿಗೂ ಮನುಷ್ಯನಿಗೂ ಬಹಳ ದೊಡ್ಡ ಅಂತರ ಇದೆ. ನೇರವಾಗಿ ಭಗವಂತನನ್ನು ರೀಚ್ ಮಾಡಲಿಕ್ಕೆ ಆಗುವುದಿಲ್ಲ. ಒಂದೊಂದು ಹಂತ ಹಂತದಲ್ಲಿ ನಾವು ಏರ್ತಾ ಆಮೇಲೆ ಭಗವಂತನನ್ನು ಕಾಣುವುದು ಹೇಳುವಂತಹ ಒಂದು ನಿಯಮಗಳು. ಅಂದರೆ ಮೋಕ್ಷ ಚಿಂತನೆಗಳೆಲ್ಲ ಅದು ಬಹಳ ವಿಸ್ತಾರವಾದಂತಹ ವಿಷಯ. ಹಾಗಾಗಿ ನಮಗೆ ಹತ್ತಿರದಲ್ಲಿ ಸಿಗಬೇಕು ಅಂತಂದರೆ ನಾವು ಹತ್ತಿರದಲ್ಲಿ ಕನೆಕ್ಟ್ ಆಗಬಹುದಾದದ್ದು ಯಾರನ್ನ, ಅವನನ್ನು ಹೇಗೆ ಕನೆಕ್ಟ್ ಆಗೋದು ಅಂತ ಹೇಳುವಂಥ ವಿಷಯ. ಭಗವಂತನ ಅನುಗ್ರಹ ರಕ್ಷೆಯಿಂದ ಆತ ವಿಷಪೂರಿತವಾದಂತಹ ಒಂದು ಜೀವಿಯಾದರೂ ಕೂಡ ಭಗವಂತನ ರೂಪವನ್ನು ಹೊಂದಿದ್ದಾನೆ, ಭಗವಂತನ ಅನುಗ್ರಹದಿಂದ ದೇವತಾ ರೂಪವನ್ನು ಹೊಂದಿದ್ದಾನೆ ಅಂತ ಹೇಳುವಂಥದ್ದು ಒಂದು. ಇನ್ನು ಸಂಪತ್ತುಗಳನ್ನು ರಕ್ಷಣೆ ಮಾಡುವುದಕ್ಕಾಗಿಯೇ ಆತ ಯಾಕೆ ಬಂದು ನಿಲ್ತಾನೆ ಅಂತ ಕೇಳಿದರೆ, ಎಲ್ಲಿಯ ತನಕ ಆ ಸಂಪತ್ತಿನ ಅಧಿಕೃತವಾದಂತಹ ಯಜಮಾನ ಇರುವುದಿಲ್ವೋ ಅಲ್ಲಿಯ ತನಕ ನಾಗದೇವರು ಸಂಪತ್ತಿನ ರಕ್ಷಣೆಗೆ ಬಂದು ನಿಲ್ತಾರೆ. ಇದನ್ನು ನಾವು ಬಹಳ ಮುಖ್ಯವಾಗಿ ಗಮನಿಸಬೇಕಾದಂಥ ಅಂಶ. ಸಾಮಾನ್ಯವಾಗಿ ಒಂದು ಅನಾಥ ಸಂಪತ್ತಾಗಿ ಉಳಿದು ಬಿಡುತ್ತದೆ ಇವನ ರಕ್ಷಣೆ ಇಲ್ಲದಿದ್ರೆ, ಇನ್ಯಾರದ್ದೋ ಪಾಲಾಗುವ ಸಂದರ್ಭಗಳು ಬರ್ತದೆ. ಅದಕ್ಕಾಗಿ ಪ್ರಾಕೃತಿಕವಾದಂತಹ ಸಂಪತ್ತುಗಳು ಅಂತ ಬಂದಾಗ ಅದು ಭಗವಂತನ ಸಂಪತ್ತು, ದೇವರ ಸಂಪತ್ತು ಅಂತ. ಆ ದೇವರ ಸಂಪತ್ತನ್ನು ದೇವರು ರಕ್ಷಿಸಿಕೊಳ್ಬೇಕಲ್ಲ, ಅದಕ್ಕಾಗಿ ಒಂದು ಶಕ್ತಿಯನ್ನ ನಿರ್ಣಯ ಮಾಡಿರುವಂತಹ ಒಂದು ತೀರ್ಮಾನ. ಆ ಶಕ್ತಿ ಇದರ ಅಧಿಕೃತವಾದಂತಹ ಯಜಮಾನ ಎಲ್ಲಿಯ ತನಕ ಸಿಗುವುದಿಲ್ಲವೋ ಅಲ್ಲಿಯ ತನಕ ಆ ಶಕ್ತಿ ಆ ಸಂಪತ್ತಿನ ರಕ್ಷಣೆಯಲ್ಲಿ ಇರ್ತದೆ. ಇವತ್ತು ಇದು ಸರ್ಕಾರದ ವಶ ಆಗಿದೆ ಅಂತ ಬಂದಾಗ ಇದು ನ್ಯಾಯ. ಹೇಗೆ ಅಂತ ಕೇಳಿದರೆ, ದೇವಸ್ವ, ರಾಜಸ್ವ, ಬ್ರಹ್ಮಸ್ವ ಹೇಳುವಂತಹ ಸಂಪತ್ತಿನ 3 ವರ್ಗೀಕರಣ ಆಗ್ತದೆ. ಅಲ್ಲಿಯೂ ಕೂಡ ದೇವರ ಸಂಪತ್ತು, ಸರಕಾರದ ಸಂಪತ್ತು ಹೇಳುವಂತಹದ್ದು. ದೇವರು ಸರಕಾರದ ಸಂಪತ್ತನ್ನು ಕೂಡ ರಕ್ಷಿಸುವಂತಹ ವ್ಯವಸ್ಥೆ ಉಂಟು. ಸರಕಾರದ ಸಂಪತ್ತು ಸರಕಾರಕ್ಕೆ ಅಧಿಕೃತವಾಗಿ ತಲುಪುವಲ್ಲಿಯ ತನಕ ದೇವರ ಜವಾಬ್ದಾರಿಯಾಗಿದ್ದು ದೇವರು ಅದನ್ನು ರಕ್ಷಿಸಿ ಸರಕಾರಕ್ಕೆ ಬಿಟ್ಟುಕೊಡ್ತಾನೆ ಹೇಳುವಂತಹ ನಿಯಮ. ಇದೆಲ್ಲ ನಮಗೆ ಜ್ಯೋತಿಷ್ಶಾಸ್ತ್ರದಲ್ಲಿ ಬರುವಂತಹ ವಿಷಯಗಳು. ಹಾಗಾಗಿ ಈ ಒಂದು ನೀತಿಗಳು ಇಲ್ಲಿ ಚಂದದಲ್ಲಿ ಪಾಲನೆ ಆಗ್ತಾ ಇರುವಂತಹದ್ದಂತೂ ನಾನು ಕಾಣ್ತಾ ಇದ್ದೇನೆ. ದೇವರಿದ್ದಾನೆ, ದೇವರಿದ್ದೇನೆ ಅಂತ ಹೇಳುವಂತಹ ಒಂದು ಸೂಚನೆಗಳು ನಮಗೆ ಇಲ್ಲಿ ಸಿಗುತ್ತಾ ಇದೆ. ಸೊ ಎಲ್ಲಿಯೂ ಕೂಡ ಇದರ ದುರ್ಬಳಕೆಗಳು, ದುರುಪಯೋಗಗಳು ಈ ರೀತಿಯ ದಾರಿಗಳಲ್ಲಿ ಎಲ್ಲ ಸಾಗದೆ ಇರುವಂತೆ ಇದು ನಡಿಬೇಕು ಹೇಳುವಂತಹ ಒಂದು ಲಕ್ಷಣ ಅಥವಾ ಶಕುನ ಅಂತ ನಾವುಗಳು ಇದನ್ನು ಸ್ವೀಕಾರ ಮಾಡ್ತೇವೆ. ಇನ್ನು ಸಮಾಜ ಹೇಗೆ ಸ್ವೀಕಾರ ಮಾಡುತ್ತೋ ಗೊತ್ತಿಲ್ಲ. ಒಟ್ಟಾರೆಯಾಗಿ ಯಜಮಾನನಿಲ್ಲದೇ ಇರುವಂತಹ ಒಂದು ಸಂಪತ್ತಿಗೆ ಒಬ್ಬ ಕಾವಲುಗಾರನಾಗಿ ನಾಗ ರಕ್ಷಣೆ ಮಾಡುವುದು ಆ ನಾಗದೇವರ ಅದು ಭಗವಂತನ ಅನುಗ್ರಹದ ಆತನ ಜವಾಬ್ದಾರಿಯ ಕೆಲಸ ಆದ ಕಾರಣ ನಾಗದೇವರು ಅನಾಥ ಸಂಪತ್ತಿನ ಜೊತೆಗೆ ಯಾವಾಗಲೂ ಇರ್ತಾರೆ. ಅದಕ್ಕೆ ಯಾರೋ ಒಬ್ಬ ರಕ್ಷಕ ವ್ಯಕ್ತಿ ಇದ್ದಾನೆ ಅಂತಂದ್ರೆ ಅಲ್ಲಿ ನಾಗ ಇರುವುದಿಲ್ಲ. ಅದರ ಯಜಮಾನನಾದವನೇ ರಕ್ಷಣೆ ಮಾಡುತ್ತಿದ್ದಾನೆ ಅಂತಂದ್ರೆ ಅಲ್ಲಿ ನಾಗ ಇರುವುದಿಲ್ಲ. ಇದು ಸತ್ಯ. ಇದೇ ರೀತಿಯ ಘಟನೆಗಳನ್ನ ನೀವು ಇತಿಹಾಸದಲ್ಲಿ ಅಲ್ಲಲ್ಲಿ ಕಾಣ್ತಾ ಹೋಗಬಹುದು. ಇದು ಮಾತ್ರ. ಮತ್ತೆ ಈ ನಿಧಿಯನ್ನ ಸ್ವಾಧೀನ ಮಾಡಿಕೊಳ್ಳಬೇಕು ಹೇಳುವಂತಹ ಒಂದಷ್ಟು ಹುಚ್ಚುತನದ ಕೆಲವು ಚಿಂತನೆಗಳು ಏನು ಅಲ್ಲಿ ಘಟನೆಗಳ ಮೂಲಕ ನಾವು ಕಾಣ್ತೇವೆ. ಅದರಿಂದ ಜೀವಹಾನಿಗಳಾಗುವುದು, ಬೇರೆ ಬೇರೆ ದುರಂತಗಳು. ಒಂದು ದೇವಸ್ಥಾನದಲ್ಲಿ ನಿಧಿ ಕಳ್ತನ ಮಾಡ್ಕೊಂಡು ಅಲ್ಲಿ ದೇವರ ಒಂದು ವಸ್ತುವನ್ನ ಕಳ್ತನ ಮಾಡ್ಕೊಂಡು ಹೋಗಿದ್ದಾರೆ. ಮತ್ತೆ ಯಾವಾಗ ಅಲ್ಲಿ ನಿಧಿ ಸಿಗ್ತಾ ಇದೆ ಅಂತ ಗೊತ್ತಾಯ್ತು,
ಲಕ್ಷ ಇದ್ದಂಥ ಭೂಮಿ ಬೆಲೆ ಈಗ ಕೋಟ್ಯಾಂತರ ರೂಪಾಯಿಗೆ ತುಂಬಾ ಜನ ಇನ್ವೆಸ್ಟರ್ಸ್ ಕೂಡ ಬಂದಲ್ಲಿ ಇನ್ವೆಸ್ಟ್ ಮಾಡ್ತಿದ್ದಾರೆ. ಅಟ್ ದ ಸೇಮ್ ಟೈಮ್ ಕಳ್ಳರು ಕಾಟನೂ ಜಾಸ್ತಿ ಆಗಿದೆ, ನಿಧಿ ಸಿಗ್ತಾ ಇದೆ ಅಂತ ಹೇಳಿ ದೋಚ್ಕೊಂಡು ಹೋಗೋರ ಸಂಖ್ಯೆನೂ ಜಾಸ್ತಿ ಆಗಿದೆ. ಇದೊಂದು ನಮಗೆ ಎಚ್ಚರಿಕೆಯ ಸಂದೇಶವಾಗಿ ಇದನ್ನು ಕಾಣಬೇಕು. ಯಾವುದೂ ಕೂಡ ಮನುಷ್ಯ ಅಪ್ರಾಪ್ತಸ್ಯ ಪ್ರಾಪ್ತಿ ಯೋಗ ಅಂತ ಒಂದು ಮಾತುಂಟು. ಏನು ಕೇಳಿದರೆ, ನಮ್ಮ ಬದುಕಿನಲ್ಲಿ ನಮಗೇನು ಪ್ರಾಪ್ತಿಯಾಗಬೇಕು ಅದು ಯಾರೂ ತಡೆಯುವುದಕ್ಕೆ ಸಾಧ್ಯ ಇಲ್ಲ, ಅದು ಪ್ರಾಪ್ತಿಯಾಗಿಯೇ ಆಗುತ್ತೆ. ಒಂದು ವೇಳೆ ನಮ್ಮ ಬದುಕಿನಲ್ಲಿ ಯಾವುದು ನಮಗೆ ಪ್ರಾಪ್ತಿ ಆಗುವುದಿಲ್ಲ ಅಂತ ಇರ್ತದೋ ಅದು ಯಾವ ಕಾರಣಕ್ಕೂ ನಮ್ಮ ಬದುಕಿನಲ್ಲಿ ಪ್ರಾಪ್ತಿ ಆಗೋದಿಲ್ಲ. ಈ ನಿರ್ಣಯವನ್ನು, ಈ ಒಂದು ಸಂದೇಶವನ್ನು ಎಲ್ಲರೂ ಕೂಡ ತನ್ನ ಮನಸ್ಥಿತಿಯಲ್ಲಿ ಇಟ್ಕೊಳ್ಬೇಕು ಅಂತ ಅನ್ನಿಸುತ್ತೆ ನನಗೆ. ಯಾಕಂತಂದರೆ ಮನುಷ್ಯ ತಾನು ಶ್ರಮದಿಂದ ಕಂಡುಕೊಳ್ಳಬಹುದಾದಂತಹ ಸಂಪತ್ತುಗಳ ಬಗ್ಗೆ ನಿರೀಕ್ಷೆಯನ್ನು ಇಡುವುದು ಬಿಟ್ಟು ಬೇರೆ ಹೊಸತಾಗಿ ಇನ್ನೇನೋ ರಾತ್ರಿ ಬೆಳಗಾಗೋದ್ರೊಳಗೆ ಏನೋ ಒಂದು ಬೇಕು ಅಂತ ಹೇಳುವ ಚಿಂತನೆಯಲ್ಲಿ ಹೊರಡುವಂಥದ್ದೇನಿದೆ ಅದಷ್ಟು ಸಮಂಜಸ ಅಲ್ಲ, ಅದು ನ್ಯಾಯವೂ ಅಲ್ಲ. ಅದನ್ನು ದೇವರು ಒಪ್ಪುವುದಿಲ್ಲ, ಕಾನೂನುಗಳು ಒಪ್ಪುವುದಿಲ್ಲ. ಹಾಗಾಗಿ ಯಾವುದೋ ಅಪೇಕ್ಷೆಗಳು, ದುರಾಸೆಗಳು, ಆಸೆಗಳು ಅದು ಅಷ್ಟೊಂದು ಔಚಿತ್ಯ ಅಲ್ಲ. ಅಲ್ಲಿಗೆ ಹೋಗಿ ಈಗ ಭೂಮಿಗೆ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರು ಕೂಡ ನಾಳೆ ದಿವಸ ಅಲ್ಲಿ ಏನೋ ಇದೆ ಅಂತಂದ್ರೆ ಸರ್ಕಾರ ಬರುತ್ತಲ್ವಾ, ಸರ್ಕಾರದ ಅಲ್ವಾ? ಹಾಗಾದ್ರೆ ಭೂಮಿ 3-5 ಫೀಟ್ ಕೆಳಗೆ ಹೋದ್ರೆ ಅದು ನಿಮ್ಮದ್ದಲ್ಲ. ಇದು ನಮ್ಮ ಪಾಣಿ ತೆಗೆದ್ರೆ ಗೊತ್ತಾಗ್ತದೆ. ನೀವು ಭೂಭಾಗವನ್ನ ನೀವೆಷ್ಟು ಕೋಟಿ ಕೊಟ್ಟು ಖರೀದಿ ಮಾಡಿದ್ರು ಕೂಡ, ನಮ್ಮ ಸಂವಿಧಾನ ಹೇಗಿದೆ ನೋಡಿ, ಬಹಳ ಬುದ್ಧಿವಂತಿಕೆಯಿಂದ ರಚನೆ ಮಾಡಿದ್ದು, ಅದೇನು ಸಾಮಾನ್ಯದ್ದಲ್ಲ. ಆ ಭೂಮಿಯ ಪತ್ರವನ್ನು ನೀವು ಗಮನಿಸಿದರೆ, ನೀವು ಇರುವಲ್ಲಿಯ ತನಕ ಆ ಭೂಮಿಯನ್ನು ಅನುಭವಿಸುವುದಕ್ಕೆ ಯೋಗ್ಯರೇ ಹೊರತು ನಿಮಗೆ ಭೂಮಿಯ ಮಾಲೀಕ ಅಂತ ಹೇಳುವಂತಹ ಸೆಂಟೆನ್ಸ್ ಅದರಲ್ಲಿ ಇರುವುದಿಲ್ಲ. ನೀವು ಮಾಲೀಕರು ಅಂತ ಇರುವುದಿಲ್ಲ. ನಾವು ಮಾಲೀಕರು ಅಂತ ಭ್ರಮೆಯಲ್ಲಿ ಇರ್ತೇವೆ, ಅದು ನಮ್ಮ ಭ್ರಮೆ. ಅದು ಹಾಗಾಗಿ ಆಸೆಗಳು ಬೇಕು. ಅದೊಂದು ಏನು ಕೇಳಿದರೆ ಸಾಧುವಾದದ್ದಂತ, ಅಂದರೆ ಪ್ರಕೃತಿಗೆ ಪೂರಕವಾದ ಆಸೆಗಳಿದ್ದರೆ ಅಪರಾಧ ಅಲ್ಲ. ಇದು ಒಂದು ರೀತಿಯಲ್ಲಿ ಸರ್ಕಾರದ ವ್ಯವಸ್ಥೆಗೆ ಬಿಟ್ಟು ದೂರದಿಂದ ಇದರಿಂದ ನಮಗೇನು ನಾಲೆಜನ್ನು ಸಂಗ್ರಹ ಮಾಡಲಿಕ್ಕೆ ಸಾಧ್ಯ ಅದನ್ನು ಮಾಡಿಕೊಳ್ಳೋದು. ನಮ್ಮ ಪ್ರಾಚೀನರು ಎಷ್ಟು ನಮ್ಮಿಂದ ಮುಂದಿದ್ರು ಅಂತ ಹೇಳುವುದಕ್ಕೆ ಇಲ್ಲೆಲ್ಲ ಉತ್ತರ ಸಿಗ್ತದೆ ನಿಮಗೆ. ಅದನ್ನ ಆ ದೃಷ್ಟಿಯಲ್ಲಿ ಹೇಗೆ ನೋಡ್ಬೋದು ಅಂತ ನೋಡೋಣ. ಓಕೆ, ಷಡಕ್ಷರಿ ಸರ್, ಈಗ ನೀವು ಕೇಳಿಸ್ಕೊಂಡಿರ್ತೀರಿ ಜ್ಯೋತಿಷ್ಯ ಏನ್ ಹೇಳುತ್ತೆ, ಈಗ ಅಲ್ಲಿ ನಾಗರಹಾವು ಇವತ್ತು ಸಿಕ್ಕಿರೋದಕ್ಕೆ ಜ್ಯೋತಿಷ್ಯ ಶಾಸ್ತ್ರ ಏನ್ ಹೇಳುತ್ತೆ, ಅಲ್ಲಿ ಸಂಪತ್ತಿನ ಬಗ್ಗೆ, ಇದು ಎಲ್ಲದ್ರ ಬಗ್ಗೆ ಇಲ್ಲಿ ಗುರುಗಳಿದ್ರು, ಅಮ್ಮಾಜಿಯವರಿದ್ರು ಮಾತಾಡ್ತಾ ಇದ್ರು. ನಾನು ನಿಮ್ಮ ಹತ್ರ ಇನ್ನೊಂದು ಕೇಳಕ್ ಇಷ್ಟಪಡ್ತೀನಿ ಸರ್. ಈಗ ಸಾಕಷ್ಟು ಪ್ರಾಚ್ಯ ವಸ್ತುಗಳಲ್ಲಿ ಸಿಗ್ತಾ ಇದೆ, ಅಂದ್ರೆ ಇದು ಯಾವ್ಯಾವ ಕಾಲದ್ದು ಅಂತ ನೀವು ಹೇಳ್ತಾ ಇದ್ರಿ, ಚಾಲುಕ್ಯರ್ದಿರ್ಬೋದು ಅಥವಾ ಬೇರೆ ಬೇರೆ ಸಂದರ್ಭಗಳ ಟೈಮಲ್ಲಿ ಸಿಕ್ಕಿರೋದು ಅಂತ ಹೇಳ್ತಾ ಇದ್ರಿ. ಇನ್ನು ಎಷ್ಟು ಅಡಿ ಅಗಲಕ್ಕೆ ಅಥವಾ ಆಳಕ್ಕೆ ಅಲ್ಲಿ ಉತ್ಖನನ ನಡೆಯುತ್ತೆ ಸರ್? ಇನ್ನು ಲಕ್ಕುಂಡಿಯ ಯಾವ್ಯಾವ ಭಾಗದಲ್ಲಿ, ಬೇರೆ ಬೇರೆ ಭಾಗದಲ್ಲಿ ಏನಾದ್ರೂ ಉತ್ಖನನ ನಡೆಯುವಂತ ಸಾಧ್ಯತೆ ಇದೆಯಾ, ಹೇಗೆ ಸರ್? ಅಲ್ಲಿ ಸಿಕ್ಕಂತ ಶಾಸನಗಳ ಒಂದು ಮಾಹಿತಿ ಪ್ರಕಾರ ಸುಮಾರು 11-12ನೇ ಶತಮಾನದಲ್ಲಿ 14 ಓಣಿಗಳು ಇದ್ವು ಅಂತ ಉಲ್ಲೇಖ ಬರುತ್ತೆ. ಜನವಸತಿ ಬಹಳ ದೊಡ್ಡದಾಗಿ ಪಟ್ಟಣವಾಗಿತ್ತು, 14 ಓಣಿಗಳು ಇದ್ವು ಅಂತ ಬರುತ್ತೆ. ಇವತ್ತಿಗೂ ಸಹಿತ ನೀವು ಯಾವ ಊರನ್ನ ನೋಡಿದ್ರು ಸಹಿತ ಒಂದೊಂದು ಒಂದೊಂದು ಓಣಿಯಲ್ಲಿ ಒಂದೊಂದು ದೇವಾಲಯ ಇರ್ತದೆ. ಆ ಓಣಿಯಲ್ಲಿ ಯಾವ ಮತಧರ್ಮದ ಜನರು ವಾಸ ಮಾಡ್ತಾ ಇರ್ತಾರೆ, ಅವರ ಮತಧರ್ಮದ ದೇವಾಲಯ ಮಾತ್ರ ಅಲ್ಲಿರುತ್ತೆ. ಹೀಗಾಗಿ ಅದು ಒಂದು ಪ್ರಾಚೀನ ಕಾಲದಿಂದ ನಡೆದು ಬಂದಂತಹ ಒಂದು ಪದ್ಧತಿ. ಇಲ್ಲಿ ಸಹಿತ ನಾವು ಜನರು ಹೇಳ್ತಾರೆ 101 ದೇವಸ್ಥಾನ ಇದ್ವು, 101 ಬಾವಿ ಇದ್ವು ಅಂತ ಹೇಳಿ. ಆದ್ರೆ ಈಗ ನಾವು ಅಧ್ಯಯನ ಮಾಡಿದ ಹಿನ್ನೆಲೆಯಲ್ಲಿ ಚಿಂತನೆ ಮಾಡಿದಾಗ ಅಲ್ಲಿ ಸುಮಾರು 19ರಿಂದ 20 ಈ 10, 11, 12, 13 ಮತ್ತು 16ನೇ ಶತಮಾನದವರೆಗೆ ದೇವಾಲಯಗಳು ಇದ್ವು ಅನ್ನೋದು ನಾವು ಈ ಸದ್ಯದ ಮಟ್ಟಿಗೆ. ಸರ್ ಇನ್ನೊಂದು ಸರ್, ಷಡಕ್ಷರಿ ಸರ್, ಅಲ್ಲಿ ಮುಕುಟ ಮಣಿಗಳು ಸಿಕ್ಕಿದೆ. ಹಾಗಾದ್ರೆ ಆ ಮುಕುಟ ಮಣಿಯನ್ನ ಹೊಂದಿದಂತ ಕಿರೀಟನು ಅಲ್ಲೇ ಏನಾದ್ರೂ ಇರಬಹುದಾ ಏನು ಅಂತ ಸರ್? ಇಲ್ಲ, ಮುಕುಟ ಮಣಿ ಏನು ಸಿಕ್ಕಿದೆ ಅದು ಪ್ರತ್ಯೇಕವಾಗಿ ಸಿಕ್ಕಿಲ್ಲ, ಅದು ಆಭರಣಕ್ಕೆ ಸೀಮಿತವಾಗಿ ಹೊಂದ್ಕೊಂಡಿದೆ. ಹೀಗಾಗಿ ನಮಗೆ ಅದಕ್ಕೆ ಬಹಳ ಒಂದು ಚರಿತ್ರೆಯ ಬಗ್ಗೆ ಕೆಲವು ತುಣುಕುಗಳನ್ನ ಇಲ್ಲಿ ಹೇಳಬೇಕು ಅಂತ ಅನಿಸ್ತದೆ. ಒಂದು, ಆ ಊರಿನಲ್ಲಿ ಇಷ್ಟೊಂದು ಮಹತ್ವದ 10 kg ತೂಕದ ಬಂಗಾರದ ಆಭರಣ ಸಿಕ್ಕವಂತಂದ್ರೆ
ಆ ಊರಿನ ಚರಿತ್ರೆ ಬಂಗಾರದ ಬಗ್ಗೆ ಏನಾದ್ರೂ ಹೇಳ್ತತೇನು ಅಂತ ಸಹಜವಾಗಿ ನೀವು ಪ್ರಶ್ನೆ ಕೇಳ್ಬೋದು. ಅಲ್ಲಿ ಒಂದು ಟಂಕಸಾಲೆ ಇತ್ತು. ಆ ಟಂಕಸಾಲೆ ನಮ್ಮ 11, 12, 13ನೇ ಶತಮಾನದಲ್ಲಿ ಪ್ರಸಿದ್ಧಿಯಲ್ಲಿತ್ತು. ಎಷ್ಟು ಪ್ರಸಿದ್ಧಿಯಲ್ಲಿತ್ತು ಅಂತಂದ್ರೆ ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ಅನೇಕ ಕಡೆಗೆ ಟಂಕಸಾಲೆಗಳಿತ್ತು. ಅವರ ರಾಜಧಾನಿಯಾದಂಥ ಕಲ್ಯಾಣದಲ್ಲೂ ಇತ್ತು. ಆಮೇಲೆ ನಾವು ಇಲ್ಲೇ ಅದ್ರ ಲಕ್ಕುಂಡಿ ಹತ್ರ ಇರ್ತಕ್ಕಂಥ ರೋಣ ತಾಲೂಕಿನ ಸೂಡಿಯಲ್ಲಿ ಇತ್ತು. ಇಂಥವೆಲ್ಲ ನಮಗೆ ಉಲ್ಲೇಖಗಳು ಬರ್ತವೆ. ಆದರೆ ಇಲ್ಲಿ ಲಕ್ಕುಂಡಿದ್ ಮಾತ್ರ ಬಹಳ ದೊಡ್ಡದಾದಂಥ ಒಂದು ಟಂಕಸಾಲೆ ನಾಣ್ಯಗಳನ್ನು ಮುದ್ರೆ ಮಾಡ್ತಕ್ಕಂಥ ದೊಡ್ಡದಾದಂಥ ಮುದ್ರೆ ಟಂಕಸಾಲೆ ಇತ್ತು ಅನ್ನೋದು ನಮಗೆ ಗೊತ್ತಾಗ್ತದೆ. ಆ ಟಂಕಸಾಲೆಗೆ ವೈವಿಧ್ಯಮಯವಾಗಿತ್ತು. ಆ ವೈವಿಧ್ಯತೆಯಲ್ಲಿ ನಾವು ಕಾಣ್ತೀವಿ, ಒಂದು ದೇವಾಲಯ ಎಲ್ಲಿ ಟಂಕಸಾಲೆ ಇದೆ ಅಲ್ಲಿ ಒಂದು ದೇವಾಲಯ ಇರುತ್ತೆ. ಆ ದೇವಾಲಯ ಸಾಮಾನ್ಯವಾಗಿ ಇದು ಕಮ್ಮಟೇಶ್ವರ ಅಂತ ಹೇಳಿ ಇಲ್ಲಿ ಶಾಸನದಲ್ಲೂ ಸಹಿತ ಕಮ್ಮಟೇಶ್ವರ ದೇವಾಲಯದ ಉಲ್ಲೇಖ ಬರುತ್ತೆ. ಆಮೇಲೆ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿಯಲ್ಲಿ ನಾವು ಕಾಣ್ತೀವಿ ಅಕ್ಷಾಲಿಗರು ಕಾಣ್ತೀವಿ. ಅಕ್ಷಾಲಿಗರ ಒಂದು ದೊಡ್ಡ ಪಾತ್ರವನ್ನೇ ಕಾಣ್ತೀವಿ. 6 ಮಂದಿ ಸಿಬ್ಬಂದಿ ಇದ್ರು. ಅವರು 6 ಮಂದಿ ಸಿಬ್ಬಂದಿ ಬಂಗಾರವನ್ನ ತಂದುಕೊಟ್ಟಂತ ಶೆಟ್ಟಿಗಳು, ವ್ಯಾಪಾರಸ್ಥರು ಬಂಗಾರವನ್ನ ತೆಗೆದುಕೊಂಡ್ ಬರ್ತಿದ್ರು. ಅಲ್ಲಿ ನಾಣ್ಯಗಳನ್ನ ತಯಾರು ಮಾಡ್ತಾ ಇದ್ರು. ಅವರ ಒಂದು ಅಧೀನದಲ್ಲಿ ಈ ಟಂಕಸಾಲೆಯ ಒಂದು ತಯಾರು ಮಾಡಿಕೆ ಮತ್ತು ಬೇರೆ ಬೇರೆ ಕಡೆಗೆ ಅದನ್ನ ಕಳಿಸ್ಕೊಡೋದು ಇದೆಲ್ಲ ನಡೀತಾ ಇತ್ತು. ಅದು ಅಲ್ಲದೆ ಆ ಟಂಕಸಾಲೆಗೂ ಮತ್ತು ಅಲ್ಲಿರ್ತ ಬೇರೆ ಬೇರೆ ದೇವಾಲಯಗಳು ಏನಿದ್ವು, ಅಲ್ಲಿ ಶೈವ ಧರ್ಮ, ವೈಷ್ಣವ ಧರ್ಮ, ಶಾಕ್ತ ಧರ್ಮ, ಜೈನ ಧರ್ಮ, ಬೌದ್ಧ ಧರ್ಮ, ಈ 5 ಮತಗಳು ಜನರು ಅಲ್ಲಿದ್ರು. ಹೀಗಾಗಿ ಅಲ್ಲಿ ನಾವು ಶೈವ, ವೈಷ್ಣವ, ಜೈನ ಮತಕ್ಕೆ ಸೀಮಿತವಾಗಿ ಆ ಟಂಕಸಾಲೆಯ ಅಧಿಕಾರಿಗಳು ಸೇರ್ಕೊಂಡಿದ್ರು ಅನ್ನೋದು ನಮಗೆ ಗೊತ್ತಾಗ್ತದೆ. ಇವೆಲ್ಲ ನಮಗೆ ಆ ಟಂಕಸಾಲೆಯಲ್ಲಿ ತಯಾರಾದಂತ ಲೊಕ್ಕಿ ಗದ್ದಾಣ ಇವೆಲ್ಲ ಒಂದು ನಾಣ್ಯಕ್ಕೆ ಸೀಮಿತವಾದರೆ ಇಲ್ಲಿ ಸಿಕ್ಕಂತ ಆಭರಣಗಳು ನಾಣ್ಯದ ಬಗ್ಗೆ ನಮಗೆ ಯಾವುದೇ ಉಲ್ಲೇಖ ಕೊಡೋದಿಲ್ಲ. ಹೀಗಾಗಿ ಈ ಹಿನ್ನೆಲೆಯಲ್ಲಿ ನಾವು ಹೆಚ್ಚು ಅಧ್ಯಯನ ಮಾಡಬೇಕು ಅಂತ ಕಾಣುತ್ತೆ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್ ನಮ್ಮ ಜೊತೆ ಜಾಯ್ನ್ ಆಗಿದ್ದಕ್ಕೆ. ಗುರುಗಳೇ, ಲಾಸ್ಟ್ ರಿಯಾಕ್ಷನ್ ತುಂಬಾ ಚುಟುಕಾಗಿ ಒಂದು ಮಾತಲ್ಲಿ ಹೇಳೋದಾದ್ರೆ. ಖಂಡಿತವಾಗ್ಲು ಇದು ಪ್ರಕೃತಿಯ ಸಂಪತ್ತುಗಳು, ಸಂಪನ್ಮೂಲಗಳು. ಇದರ ಬಗ್ಗೆ ಸರ್ಕಾರವೇ ಗಮನವನ್ನು ವಹಿಸಬೇಕು, ಕಾಳಜಿಯನ್ನು ವಹಿಸಬೇಕು. ಅದನ್ನು ಮುಂದಿನ ತಲೆಮಾರುಗಳಿಗೂ ಕೂಡ ಇಂತಹ ಇತಿಹಾಸಗಳನ್ನು ತೋರಿಸುವ ರೀತಿಯಲ್ಲಿ ಇದಕ್ಕೆ ಏನು ದಾರಿ ಅನ್ನೋದರ ಬಗ್ಗೆ ಚಿಂತನೆ ಮಾಡಬೇಕು. ಧಾರ್ಮಿಕವಾಗಿ ಅದಕ್ಕೆ ಅದರದ್ದಿರುವಂತಹ ಮಹತ್ವಗಳು ಅದು ಪ್ರತ್ಯೇಕವಾಗಿ ಇದ್ದೇ ಇರ್ತದೆ ಯಾವ ಕಾಲಕ್ಕಾದರೂ ಕೂಡ. ಒಟ್ಟಾರೆಯಾಗಿ ಆ ಭೌಗೋಳಿಕ ವ್ಯವಸ್ಥೆಯ ಇತಿಹಾಸಗಳು ಸಮಾಜದ ಮುಂದೆ ಕಾಣುವ ಸಂದರ್ಭ ನಿರ್ಮಾಣ ಆದದ್ರ ಬಗ್ಗೆ ಸಂತೋಷ ಇದೆ. ಇತಿಹಾಸಗಳು ಏನು ಹೇಳಬಹುದು ಅಂತ ಹೇಳುವಂಥದ್ದು. ಮತ್ತು ನಾಗ ಅಂತ ಹೇಳುವಂಥದ್ದೇನಿದೆ ಅದು ಪ್ರಕೃತಿಯ ಶಕ್ತಿ, ಪ್ರಕೃತಿಯ ಸಂಪನ್ಮೂಲಗಳನ್ನು ರಕ್ಷಣೆ ಮಾಡುವ ಶಕ್ತಿ. ಅದರ ಆರಾಧನೆ ಹೇಳುವಂಥದ್ದು ಮನುಷ್ಯನ ನಿತ್ಯ ಜೀವನದಲ್ಲಿ ಅವಶ್ಯಕ ಅನ್ನುವಂಥದ್ದನ್ನು ಶಾಸ್ತ್ರ ಹೇಳ್ತದೆ, ಸಂಸ್ಕೃತಿ ಹೇಳ್ತದೆ. ನೀವು ಕೂಡ ಒಂದು ಚುಟ್ಟುಕಾಗಿ ಒಂದು ಕಡೆ ರಿಯಾಕ್ಷನ್ ಈ ವಿಚಾರವಾಗಿ. ಅದೇಪ್ಪ, ಇನ್ನೂ ಇವಾಗ ಉತ್ಕಲನ ನಡೀತಾ ಇದೆಯಲ್ಲ, ಅದು ಸಂಪೂರ್ಣ ಆಗಬೇಕು. ಇದು ಸೀಮಿತ ಇಲ್ಲ, ಲಕ್ಕುಂಡಿ ಅನ್ನೋದು ಸೀಮಿತ ಇಲ್ಲ. ಸೀಮಾರೇಖೆ ಎಲ್ಲಿ ತನಕ ಎಳೆದಿದೆ ಈ ನಿಧಿಯ ವಿಚಾರದಲ್ಲಿ ಅನ್ನೋದನ್ನ ಗಮನಿಸ್ಕೊಳ್ಬೇಕಾಗತ್ತೆ. ಇಬ್ಬರಿಗೂ ಧನ್ಯವಾದ ಕಾರ್ಯಕ್ರಮಕ್ಕೆ ಬಂದು ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದಕ್ಕೆ. ವೀಕ್ಷಕರೇ, ನಾಗದೇವರ ಮಹತ್ವ ಏನು ಅಂತ ತಿಳ್ಕೊಂಡ್ರಿ. ಅದಕ್ಕಿನ್ನೂ ಬೇಕಾದಷ್ಟು ಉದಾಹರಣೆಗಳು ಬೇಕಾದಷ್ಟು ಇದೆ. ಮುಂದಿನ ದಿನಗಳಲ್ಲಿ ಯಾವುದಾದ್ರೂ ಆ ಸಂದರ್ಭ ಬಂದಾಗ ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಮತ್ತು ಈ ಸಂಪತ್ತನ್ನು ಕಾಯುವಲ್ಲಿ ನಾಗದೇವರ ಮಹತ್ವ ಏನು ಅಂತ ತಿಳ್ಕೊಂಡ್ವಿ, ಇತಿಹಾಸ ಏನು ಹೇಳುತ್ತೆ ಅಂತ ತಿಳ್ಕೊಂಡ್ವಿ. ನೋಡೋಣ ಲಕ್ಕುಂಡಿಯಲ್ಲಿ ಇನ್ನೂ ಏನೇನೆಲ್ಲ ಸಿಗುತ್ತೆ, ಎಷ್ಟೆಲ್ಲ ಸಂಪತ್ತುಗಳು ಹುದುಗಿ ಹೋಗಿತ್ತು, ಆ ಸಂಪತ್ತು ಯಾವ ಇತಿಹಾಸವನ್ನು ಹೊರತರುತ್ತೆ ಅಂತ ನೋಡ್ತಾ ಹೋಗೋಣ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.